ಇನ್ನು ಪ್ರಧಾನಿ ಮೋದಿ ಬಳಿಕ ಇವತ್ತು ಆಂಧ್ರ ಪ್ರದೇಶದ ಡಿ.ಸಿ.ಎಂ ಪವನ್ ಕಲ್ಯಾಣ್ ಉಡುಪಿಗೆ ಭೇಟಿ ನೀಡಿದರು. ಕೃಷ್ಣನ ದರ್ಶನವನ್ನು ಕೂಡ ಅವರು ಪಡೆದಿದ್ದಾರೆ. ಇವತ್ತು ಶ್ರೀ ಕೃಷ್ಣ ಮಠದಲ್ಲಿ ನಡೆಯುತ್ತಿರುವ ಗೀತೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಭಾಗಿಯಾದರು. ಸ್ವರ್ಣ ಖಚಿತ ಕನಕನ ಕಿಂಡಿಯಲ್ಲಿ ಕಡೆಗೋಲು ಶ್ರೀ ಕೃಷ್ಣನ ದರ್ಶನವನ್ನು ಪಡೆದರು. ಅನಂತೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಗೀತೋತ್ಸವ ಸಮಾರೋಪದಲ್ಲಿ ಭಾಗಿಯಾಗಿದ್ದ ಆಂಧ್ರ ಡಿ.ಸಿ.ಎಂ ಪವನ್ ಕಲ್ಯಾಣ್, ಉಡುಪಿ ಒಂದು ಡಿವೈನ್ ಪವರ್ ಹೌಸ್, ಉಡುಪಿಗೆ ಬರೋದು ನನಗೆ ದೇವರು ನೀಡಿದ ಡಿವೈನ್ ಕಾಲ್ ಅಂತ ಹೇಳಿದರು. ಅಲ್ಲದೆ ಕಾಂತಾರ ಚಿತ್ರದ ಬಗ್ಗೆ ಮಾತನಾಡಿದ ಪವನ್ ಕಲ್ಯಾಣ್, ಕಾಂತಾರ ತುಳುನಾಡಿನ ಕಥೆಯನ್ನು ಹೇಳುತ್ತೆ, ಸಾಂಸ್ಕೃತಿಕ ಹಿನ್ನೆಲೆಯ ಕತೆ ಹೇಳುವ ಇಂತಹ ಸಿನಿಮಾಗಳು ಹೆಚ್ಚೆಚ್ಚು ಬರಬೇಕು ಅಂತ ಹೇಳಿದರು. ಇನ್ನು ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು ಪವನ್ ಕಲ್ಯಾಣ್ಗೆ ಅಭಿನವ ಕೃಷ್ಣದೇವರಾಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು. ಸನ್ಮಾನದ ಕಾರ್ಯಕ್ರಮ ಆಂಧ್ರ ಪ್ರದೇಶದಲ್ಲಿ ಅತ್ಯಂತ ಗ್ರಾಮೀಣ ಪರಿಸರದಲ್ಲಿ ಹಿಂದೂ ಧರ್ಮ ಸನಾತನ ಧರ್ಮದ ಸಂರಕ್ಷಣೆಗಾಗಿ ಕಟಿಬದ್ಧರಾಗಿ ಪರಮಪೂಜ್ಯ ಶ್ರೀಪಾದಗಳವರು ಶ್ರೀಕೃಷ್ಣನ ಕೈಯಲ್ಲಿ ಕಂಗೊಳಿಸುವ ಮಂಥಾನವನ್ನ ನೀಡಿ ಅನುಗ್ರಹಿಸಿದರು.